ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವೇ ನೋಡಿದ್ರಿ ಅನ್ಸುತ್ತೆ. ನಿನ್ನೆ ಹಾಕಿದ ವ್ಲಾಗ್ ಅಲ್ಲಿ ನಾವೆಷ್ಟು ಲೇಟಾಗಿ ನಿದ್ದೆ ಮಾಡಿದ್ವಿ. 1 ಗಂಟೆ ಆಗಿತ್ತು ನಾವು ನಿದ್ದೆ ಮಾಡೋ ಅಷ್ಟರಲ್ಲೇ. ಸೊ ಅದಕ್ಕೋಸ್ಕರ ಇವಾಗ 9 o'clock ಆಗಿದೆ. 9 o'clock ನಾವು ಎದ್ದಿದೀವಿ. ಆಕ್ಚುಲಿ ಏನ್ ಪ್ಲಾನ್ ಇತ್ತು ಅಂದ್ರೆ, ನಾವು ನಾಳೆ 5 ಗಂಟೆಗೆ ಎದ್ಬಿಟ್ಟು ವಾಕಿಂಗ್ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಮತ್ತೆ ನಿದ್ದೆ ಮಾಡೋಣ ಅಂತ ಅನ್ಕೊಂಡಿದ್ದು. ಆದ್ರೆ ಏನ್ ಮಾಡೋಣ, ಆ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ಅದಕ್ಕೋಸ್ಕರ ನಾನು ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಗೊತ್ತಾ, ಆದ್ರೆ ಫ್ಲಾಪ್ ಆಗೋಯ್ತು. ಯಾಕಂದ್ರೆ ನೆನ್ನೆ ನಾವು ಮಲ್ಗಿದ್ದೆ 1 ಗಂಟೆ. 1 ಗಂಟೆಗೆ ಮಲ್ಕೊಂಡು ನಾವು ಅಷ್ಟ್ ಬೇಗ ಎದ್ದೊಳಕ್ ಚಾನ್ಸೇ ಇಲ್ಲ. 5 ಗಂಟೆಗೆ ನಮ್ಮ ಪೇರೆಂಟ್ಸ್ ಎಬ್ಬರಿಸಿದ್ದಾರೆ, ಬಟ್ ನನಗೆ ಎಚ್ಚರ ಆಗಿಲ್ಲ. ಈವನ್ ನಾನು ಅಲಾರಾಮ್ ಕೂಡ ಬಡ್ಕೊಂಡಿದ್ದೆ, ನಾನು ಅದನ್ನ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೀನಿ. ಇವಾಗ 9 ಗಂಟೆ ಆಗಿದೆ. ಎಲ್ರು ಮನೇಲಿ ಬಿಸಿ ಇದ್ದಾರೆ. ಮನೆ ಸ್ಥಿತಿ ಯಾವ ತರ ಇದೆ ಅಂತ ನೋಡೋಣ ಬನ್ನಿ ಗೈಸ್. ನಮ್ಮಮ್ಮ ನೋಡಿ ಅಡ್ಗೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹಾಸನ್ ಸ್ಟೈಲ್ ಅಲ್ಲಿ ಒಂದು ರೊಟ್ಟಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಹಾಯ್ ಗೈಸ್, ರೊಟ್ಟಿಗೆ ಏನ್ ಮಾಡಿದ್ಯಾಮ್ಮ? ರೊಟ್ಟಿಗೆ ನನ್ನ ಮಗಳ ಫೇವ್ರೆಟ್ ಹೆಸರು ಕಾಳು ಗ್ರೇವಿ ಮಾಡಿ ರೊಟ್ಟಿ ಮಾಡಿದೀನಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ. ನನ್ನ ಮಗಳಿಗೆ ರೊಟ್ಟಿ ಅಂದ್ರೆ ಅಷ್ಟು ಇಷ್ಟ ಇಲ್ಲ. ನಾನಂತೂ ಊರಲ್ಲಿದ್ದಾಗ ಅವಾಗ ಮಾಡ್ತಾ ಇದ್ವಿ. ಸೊ ಬೆಂಗಳೂರಿಗೆ ಬಂದ್ಮೇಲೆ ಇದು ಫಸ್ಟ್ ಟೈಮ್ ರೊಟ್ಟಿನ ಮಾಡ್ತಾ ಇದೀನಿ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡಿ ತಿನ್ಕೋ ಅಂತ ಹೇಳಿ, ಸೊ ಅದಕ್ಕೋಸ್ಕರ ರೊಟ್ಟಿ ಮಾಡ್ತಾ ಇದೀನಿ. ಸೊ ಬನ್ನಿ ತಿಂಡಿ ಮಾಡಿ ಮತ್ತೆ ಸಿಗ್ತೇನೆ. ಗೈಸ್, ನಾನ್ ಮಾಡಿಟ್ಟಿರೋ ಬಾದಾಮ್ ಇನ್ನ ಹಂಗೆ ಇದೆ, ಅದನ್ನ ಇವಾಗ ತಿಂತೀವಿ. ಇದು ಬಂದ್ಬಿಟ್ಟು ನೆನೆ ನೆನ್ಸಿಟ್ಟಿದ್ದು. ಒಬ್ಬೊಬ್ರು ಇದನ್ನ ಕಾಮಕಸ್ತೂರಿ ಬೀಜ ಅಂತಾರೆ, ಇನ್ನೊಬ್ಬೊಬ್ರು ತುಳಸಿ ಬೀಜ ಅಂತಾರೆ, ಇನ್ನೊಬ್ರು ಸಿಯಾ ಸೀಡ್ಸ್ ಅಂತಾರೆ. ಇದು ಏನು ಕರೆಕ್ಟ್ ಹೆಸರು ಅಂತ ನಮಗೂ ಇನ್ನ ಕರೆಕ್ಟ್ ಆಗಿ ಗೊತ್ತಿಲ್ಲ ಗೈಸ್. ಒಂದ್ ಕಡೆ ರೊಟ್ಟಿ ರೆಡಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಗೈಸ್ ನಮ್ಮಮ್ಮ ಮನಿ ಪ್ಲಾಂಟ್ ನ ಈ ರೀತಿ ಮಾಡ್ಬಿಟ್ಟಿದ್ದಾರೆ. ಏನಂದ್ರೆ ಮೊದ್ಲು ಇದೆಲ್ಲ ಕಂಬಿ ಹಾಕಿರ್ಲಿಲ್ಲ, ಮತ್ತೆ ಈ ತರ ಎಲ್ಲ ಮಾಡಿರ್ಲಿಲ್ಲ. ಇವಾಗ ಚಿಕ್ಕದಾಗಿರೋ ಮನಿ ಪ್ಲಾಂಟ್ ಕೂಡ ಎಲ್ಲ ಒಂದೇ ಕಡೆ ಸೇರಿಸ್ಬಿಟ್ಟಿದ್ದಾರೆ ಗೈಸ್. ನೋಡಿ ಗೈಸ್, ನಮ್ಮಮ್ಮ ನನ್ಗೋಸ್ಕರ ಅಂತ ಊಟ ತರ್ತಿದ್ದಾರೆ. ಸಾರಿ ಗೈಸ್, ಇದು ಊಟ ಅಲ್ವಂತೆ, ತಿಂಡಿ ಅಂತೆ. ಕರೆಕ್ಟ್ ಆಗಿ ಹೇಳಿದೆ. ಸುಟ್ಟತ್ತು ರೊಟ್ಟಿ ಇಟ್ ಬರೀ ಗೈಸ್, ಅದನ್ನ ತಿನ್ಬಿಡೋಣ ಬೇಗ. ನಾನು ಊಟ ತಿಂದ್ಬಿಟ್ಟು ಆಮೇಲೆ ನಿಮ್ಗೆ ಸಿಗ್ತೀನಿ. ನನ್ನ ತಂಗಿ ಇವಾಗ ಬಾದಾಮಿ ಬಿಡಿಸ್ತಾ ಇದ್ದಾಳೆ. ಸಾರಿ ತಂಗಿ ಅಲ್ಲ, ನನ್ನ ಫ್ರೆಂಡ್ ಬಾದಾಮಿ ಬಿಡಿಸ್ತಿದ್ದಾಳೆ. ಈ ಸೈಡ್ ನಮ್ಮಮ್ಮ ಅವಳಿಗೋಸ್ಕರ ಅಂತ ರೊಟ್ಟಿ ಮಾಡ್ತಾ ಇದ್ದಾರೆ. ನಂದು ರೊಟ್ಟಿ ತಿಂದಾಯ್ತು, ಇವಾಗ ಪುಟ್ಟಿ ರೊಟ್ಟಿ ತಿನ್ಬೇಕಷ್ಟೇ. ಪುಟ್ಟಿ ರೊಟ್ಟಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ. ನೋಡಿ ಗೈಸ್, ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅಮ್ಮ ಎಲ್ಲ ನೀಟಾಗಿ ಮನೆಯೆಲ್ಲ ಗುಡಿಸಿ ಒರೆಸಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ. ನೋಡಿ, ಅವಳು ಮಧುಗೌಡ ನಿಖಿಲ್ ನಿಶಾ ಅವ್ರ ಚಾನಲ್ ನೋಡ್ತಿದ್ದಾಳೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಬೆಳಗಿ ಮತ್ತೆ ಮುಂದೆ ಎಲ್ಲ ನೀಟಾಗಿ ರಂಗೋಲಿ ಹಾಕಿ ನನಗೆ ಈಸಿ ಮಾಡಿಕೊಟ್ಟಿದ್ದಾರೆ ನಮ್ಮಮ್ಮ. ಅವ್ರೊಳಗಡೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ರು. ನಾನು ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ ಹೆಂಗಿದೆ ಅಂತ. ಎಡಿಟಿಂಗ್ ಅಂತ ಮಾಡಿ ಸಾಕಾಗ್ಬಿಟ್ಟಿತ್ತು. ಇವಾಗ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು ಅಂತ ಬಂದಿದ್ದೀನಿ. ನೋಡಿ, ಹೀಗೆ ಫ್ರೆಶ್ ಅಪ್ ಆಗಿ ಈಗ ಜಸ್ಟ್ ಬಂದೆ, ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಪೂಜೆ ಮಾಡಬೇಕು ಅಂತ ಹಿಂಗಿದ್ದವಳು ಹಿಂಗೆ ರೆಡಿಯಾಗಿ ಇವಾಗ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಗಾಯ್ಸ್. ನೋಡಿ, ಫಸ್ಟು ಎಲ್ಲ ಪಾತ್ರೆನೆಲ್ಲ ಅಂದರೆ ಮೀನ್ಸ್ ದೇವ್ರ ಸಾಮಾನೆಲ್ಲ ಎತ್ಕೊಂಡೆ. ನೋಡಿ, ನಮ್ಮದು ತುಂಬ ಚಿಕ್ಕ ದೇವ್ರ ಮನೆ, ಅದರಲ್ಲಿ ಚಿಕ್ಕದಾಗಿರೋಂಥ ರಾಯರು. ಸರಿ ಅಂದ್ಬಿಟ್ಟು ಫಸ್ಟ್ ದೇವ್ರ ಫೋಟೋನೆಲ್ಲ ಒರೆಸಿಟ್ಕೊಂಡೆ. ದೇವ್ರ ಫೋಟೋನೆಲ್ಲ ನೀಟಾಗಿ ಒರೆಸಿಟ್ಬಿಟ್ಟು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆಯೋಕ್ಕೆ ಬಂದೆ ಗೈಸ್. ಅದು ಸ್ವಲ್ಪ ನನಗೆ ಅಷ್ಟಾಗೇನು ತೊಳೆಯೋಕ್ಕೆ ಬರಲ್ಲ, ನಾನು ಹೀಗೆ ಕಲ್ತ್ಕೊತಾ ಇರೋದು, ಬೇಗ ಕಲ್ತ್ಕೊಂಡ್ಬಿಡ್ತೀನಿ. ಇವಾಗ ಅದನ್ನೆಲ್ಲ ತೊಳಿತಾ ಇದ್ದೀನಿ ಗೈಸ್. ಇವಾಗ ದೇವ್ರ ಸಾಮಾನೆಲ್ಲ ತೊಳೆದಾಯಿತು. ಇವಾಗ ದೇವ್ರ ಸಾಮಾನೆಲ್ಲ ತೊಳೆದಾದ್ಮೇಲೆ ಇನ್ನೇನು ಮಿಕ್ಕಿರುತ್ತೆ, ಜಸ್ಟ್ ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆಲ್ಲ ಕುಂಕುಮ ಇಟ್ಟು ದೇವ್ರ ಫೋಟೋಗೆಲ್ಲ ನೀಟಾಗಿ ಕುಂಕುಮ ಇಡಬೇಕು. ಫಸ್ಟ್ ನಾನು ದೇವ್ರ ಫೋಟೋಗೆಲ್ಲ ನೀಟಾಗಿ ಕುಂಕುಮ ಇಟ್ಬಿಟ್ಟೆ, ಆಮೇಲೆ ಇದನ್ನೆಲ್ಲ ಒರೆಸ್ಕೊಂಡು ಅದಕ್ಕೂ ಕುಂಕುಮ ಇಟ್ಟೆ ಗಾಯ್ಸ್. ಇವಾಗ ಕುಂಕುಮ ಇಟ್ಟಿದ್ದೆಲ್ಲ ಮುಗೀತು. ಫಸ್ಟ್ ನಾನು ದೀಪ ಹಚ್ಚೋಣ ಅಂತ ಹೋದೆ. ಆ್ಯಕ್ಚುಲಿ ಏನು ಗೊತ್ತಾ ಗಾಯ್ಸ್, ದೀಪ ಹಚ್ಚೋಕ್ಕೋಸ್ಕರ ನಾನು ಎಣ್ಣೆನೇ ಹಾಕಿಲ್ಲ, ಹಂಗೆ ಹಚ್ಬಿಟ್ಟಕ್ಕೆ ಹೋದೆ. ಆಮೇಲೆ ನೀಟಾಗಿ ಇದು ಮಾಡಿಬಿಟ್ಟು ಎಣ್ಣೆ ಹಾಕಿ ಆಮೇಲೆ ಕರೆಕ್ಟಾಗಿ ಹಚ್ಚಿದೆ ಗಾಯ್ಸ್. ನನಗೆ ಅಷ್ಟಾಗೇನು ಮಾಡೋಕ್ಕೆ ಬರಲ್ಲ, ಬಟ್ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿದೆ ಗೈಸ್. ಫಸ್ಟು ದೀಪ ಹಚ್ಚಿದೆ. ದೀಪ ಹಚ್ಚಿ ಆದಮೇಲೆ ಅದ್ರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ,
ಅದಕ್ಕೆ ಏನಂತಾರೆ ಅಂತ ನನಗೂ ಅಷ್ಟೇ ಗೊತ್ತಿಲ್ಲ. ಊದ್ಬತ್ತಿನೂ ಏನೋ ಗೊತ್ತಿಲ್ಲ, ಅದನ್ನು ಅಂಟಿಸಿದೆ. ಅದನ್ನು ಅಂಟಿಸ್ಬಿಟ್ಟು ಅದರಲ್ಲಿ ಬೆಳಗ್ದೆ. ಆಮೇಲೆ ನೆಕ್ಸ್ಟ್ ಅದು ಗಂಧದ ಕಡ್ಡಿ ಹಚ್ಕೊಂಡು ಗಂಧದ ಕಡ್ಡಿಲಿ ಬೆಳಗ್ದೆ. ನೆಕ್ಸ್ಟು ದೇವ್ರ ಮನೆ ಪೂಜೆ ಮಾಡಿ ಆಚೆ ಹೋಗಿ ಪೂಜೆ ಮಾಡಿದೆ. ಆಮೇಲೆ ನೆಕ್ಸ್ಟು ಕರ್ಪೂರ ಹಚ್ಚಿ ಪೂಜೆ ಮಾಡೋಣ ಅಂತ ಕರ್ಪೂರ ತಗೊಂಡು ಕರ್ಪೂರ ಹಚ್ಚಿದೆ. ಅದು ಮುಂದೆ ಇದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫೋನ್ ಬಂದಿತ್ತಂತ ತೊಗೊಂಡೋಗ್ಬಿಟ್ಲು. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ ಅದನ್ನೆಲ್ಲ. ಹಾಯ್ ಹಲೋ ಗಾಯ್ಸ್, ಎಲ್ಲ ಊಟ ಆಯಿತು. ಊಟನ ನಾವು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ನಮ್ಮಮ್ಮ ಹತ್ರ ಇತ್ತು ಫೋನ್, ಸ್ವಲ್ಪ ಅವರೇನೋ ಎಡಿಟ್ ಮಾಡ್ಕೊತಾಯಿದ್ರು. ಸೊ ಊಟ ಆಯ್ತಲ್ಲ, ಊಟ ಆದಮೇಲೆ ಸ್ವಲ್ಪ ಓಡಾಡಬೇಕು. ಸೊ ದಟ್ಸ್ ವೈ ನಾವು ಓಡಾಡೋಣ ಅಂತ ಅಂದ್ಬಿಟ್ಟು ವಾಕ್ಗೋಸ್ಕರ ಹೋಗ್ತಾಯಿದ್ವಿ. ಹಂಗೆ ಅಮ್ಮ ನಿಂಬೆಹಣ್ಣು ತೊಗೊಂಡು ಬಂದಿದ್ದೀವಿ. ಸೊ ಹಂಗೆ ವಾಕ್ ಮಾಡ್ಕೊಂಡು ಹೋಗಿ ನಿಂಬೆಹಣ್ಣು ತೊಗೊಂಡು ಬಂದು ಸ್ವಲ್ಪ ಹೊತ್ತಿಲ್ಲೇ ವಾಕ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀವಿ. ಸೊ ಫಸ್ಟ್ ಇವಾಗ ನಾವು ಅಂಗಡಿಗೆ ಹೋಗ್ತಾಯಿದ್ದೀವಿ ಗೈಸ್. ಬನ್ನಿ ಅಂಗಡಿಗೆ ಹೋಗ್ಬಿಟ್ಟು ಏನೇನು ತೊಗೋತೀವಿ ಅಂತ ನೀವೇ ನೋಡಿರಂತೆ. ಅಂಗಡಿಗೆ ಹೋದ್ವಿ ಗಾಯ್ಸ್. ಅಂಗಡಿಗೆ ಹೋಗಾದ್ಮೇಲೆ ಒಂದು ನಿಂಬೆಹಣ್ಣು 10 ರೂಪೀಸ್ ಅಂದರು ಗಾಯ್ಸ್. ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ನಿಂಬೆಹಣ್ಣು ತೊಗೊಂಡ್ವಿ. ನಾವು ಆ ಅಂಗಡಿಗೆ ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಸೊ ನಮಗೋಸ್ಕರ ಅಂತ ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಕೊಟ್ಟರು. ಆಮೇಲೆ ಅವಳು ಬಿಂದು ಜ್ಯೂಸ್ ತೊಗೊಂಡ್ಲು, ನಾನೊಂದು ಲೇಸ್ ತೊಗೊಂಡೆ. ಎರಡನ್ನೂ ತೊಗೊಂಡು ವಾಕ್ ಮಾಡೋಣ ಅಂತ ಹೊರಟ್ವಿ ಗೈಸ್. ಇವಾಗ ನಾನು ಕುರ್ಕುರೆ ಓಪನ್ ಮಾಡಿದ್ದೀನಿ, ತಿನ್ನಬೇಕು, ತಿಂತಾ ಇದ್ದೀನಿ ನೋಡಿ. ಅವಳಂತೂ ಜ್ಯೂಸ್ ಕುಡಿತಿದ್ದೀನಿ ಈಗ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇನ್ನ ಕುಡ್ದೇ ಇಲ್ಲ ಗೈಸ್, ಓಪನ್ ಮಾಡಿಲ್ಲ. ಡೌ ಮಾಡ್ತಿದ್ದಾಳೆ ತುಂಬಾ ಗೈಸ್ ಇವಳು. ನೋಡಿ ಹೆಂಗ್ ಹೇಳ್ತಿದ್ದಾಳೆ, ಬಿಂದು ಕುಡ್ದೇ ಇಲ್ಲ ಇನ್ನು, ಆಲ್ರೆಡಿ ಮಾಡ್ತಿದ್ದೀನಿ ನೋಡಿ. ಓಪನ್ ಮಾಡಿದ್ಲು, ಹೆಂಗಿದೆ ಅಂತ ಸ್ವಲ್ಪ ಕುಡಿದ್ಬಿಟ್ಟು ಹೇಳು, ಹೆಂಗೈತೆ? ಓಕೆ ಅಂತ ಗೈಸ್. ಎಲ್ಲ ತಿಂದಾಯಿತು ಗೈಸ್ ಇವಾಗ. ಸೊ ಹಂಗೆ ಇನ್ನೂ ವಾಕ್ ಮಾಡ್ತಾಯಿದ್ದೀವಿ. ಅವಳಂತೂ ಇನ್ನೂ ಕುಡ್ದೇ ಇಲ್ಲ ಗೈಸ್, ಇನ್ನೂ ಹಂಗೆ ಇಟ್ಕೊಂಡಿದ್ದಾಳೆ. ನಾನು ಹೆಂಗೆ ಅಂದರೆ ತಿಂಡಿ ನನ್ನ ಕಣ್ಣು ಮುಂದೆ ಇತ್ತು ಅಂದರೆ ನಾನು ಬೇಗ ತಿನ್ಕೊಂಡ್ಬಿಡ್ತೀನಿ. ನಾನು ಅದನ್ನೆಲ್ಲ ತುಂಬ ಟೈಮ್ ಇಟ್ಕೊಳ್ಳಲ್ಲ ಗೈಸ್. ಸೊ ಅದಕ್ಕೆ ನಾನು ಬೇಗ ತಿನ್ಕೊಂಡ್ಬಿಟ್ಟೆ ಗೈಸ್. ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನಗೆ ಯಾವಾಗಲೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಗಾಯ್ಸ್.